ಸೊ ಕಾಂಗ್ರೆಸ್ ಅವನತಿ ಶತಸಿದ್ಧ, ನಮಗೆ ಹಿನ್ನಡೆ ಇಲ್ಲ ಅಂತ ಬಿಜೆಪಿಗರು ಹೇಳ್ತಾರೆ. ಎಕ್ಸಿಟ್ ಪೋಲ್ ರಿಸಲ್ಟ್ ಅನ್ನ ಈಗ ಬಿಜೆಪಿ ಖುಷಿ ಆಗುತ್ತೆ ಅಂದ್ಮೇಲೆ ಸ್ವಾಗತಿಸ್ತಾರೆ. ಅವ್ರಿಗೂ ಉಲ್ಟಾ ಆಗಿದ್ದಿದ್ರೆ ಸ್ವಾಗತಿಸ್ತಾ ಇದ್ರಾ? ಒಪ್ಪಲ್ಲ. ಅವ್ರು ಒಪ್ಪಲ್ಲ ಅಂತ ಡಿ ಕೆ ಶಿವಕುಮಾರ್ ಏನ್ ಹೇಳ್ತಾ ಇದ್ರು ಅದನ್ನೇ ಅವ್ರು ಹೇಳ್ತಾ ಇದ್ರು ಅಷ್ಟೇ. ಎಕ್ಸಿಟ್ ಪೋಲ್ ರಿಸಲ್ಟ್ ಏನು ಬಂದಿದೆ ಅದನ್ನು ಸ್ವಾಗತ ಮಾಡ್ತಾ ಇದ್ದೀನಿ. ಖುಷಿ ತಂದಿದೆ. ನಮ್ಮದು 2 ಅಜೆಂಡಾ. ಒಂದು ಮತ್ತೆ ನರೇಂದ್ರ ಮೋದಿಯವರು 3ನೇ ಬಾರಿ ದೇಶದ ಪ್ರಧಾನಿ ಆಗಬೇಕು, ಇನ್ನೊಂದು 400 ದಾಟಬೇಕು. ಒಂದಂತೂ ಆಗಿದೆ, ಮತ್ತೆ ನರೇಂದ್ರ ಮೋದಿ ದೇಶದ ಪ್ರಧಾನಿ ಆಗ್ತಾರೆ. 2ನೇದು ರಿಯಲ್ ಪೋಲ್ ಬರುತ್ತಲ್ಲ 4ನೇ ತಾರೀಕು, ಅದರಲ್ಲಿ ನಮ್ಮ ರೀಚ್ ಆಗ್ಬೋದು ಅಂತ ಅನಿಸುತ್ತೆ. ಒಟ್ಟಾರೆ ಇವತ್ತು ಎಕ್ಸಿಟ್ ಪೋಲ್ ಏನಿದೆ ಅದೇ ರಿಸಲ್ಟ್ ಬಂದರೆ ಖುಷಿ ತಂದಿದೆ ನಮ್ಮ ಕಾರ್ಯಕರ್ತರಿಗೆ. ಎಸ್ಪೆಷಲಿ ಕರ್ನಾಟಕದಲ್ಲಿ ನಾವು ಚುನಾವಣೆ ಸೋತಿದ್ರಿ, MLA ಚುನಾವಣೆ. ಈ ರಿಸಲ್ಟು ನಮಗೆ ಬೂಸ್ಟ್ ಕೊಡುತ್ತೆ. ಅದೇ ರೀತಿ ಕಾಂಗ್ರೆಸ್ ಅವನತಿಯ ಸ್ಥಿತಿಗೆ ಹೋಗುವಂಥದ್ದು ಕೂಡ ಶತಸಿದ್ಧ. ಸಿದ್ದರಾಮಯ್ಯನವರು ಕೂಡ 18-20 ಸ್ಥಾನಗಳು ಗೆಲ್ತೀನಿ ಅಂತ ಹೇಳಿದರು. ಎಕ್ಸಿಟ್ ಪೋಲಲ್ಲಿ ಅವರಿಗೆ 5-6 ಸ್ಥಾನಗಳು ಬರ್ತಾ ಇದೆ. ಆ ದೃಷ್ಟಿಯಿಂದ ಕಾಂಗ್ರೆಸ್ಸು ಅವರೇನು ಹೇಳಿದರು, ಅವರ ಭಾವನೆಗಳೇನಿತ್ತು ಅದು ಫೇಲ್ಯೂರ್ ಆಗಿದೆ. ಆ ದೃಷ್ಟಿಯಿಂದ ಇದು ಕಾಂಗ್ರೆಸ್ಗೆ ಭಾಳ ಹಿನ್ನಡೆ ಆಗ್ತದೆ. ಇದೇ ರಿಸಲ್ಟ್ ಬಂದರೆ ಕಾಂಗ್ರೆಸ್ಗೆ ಭಾಳ ಹಿನ್ನಡೆ ಆಗ್ತದೆ. ಕರ್ನಾಟಕದಲ್ಲಿರೋ ಕಾಂಗ್ರೆಸ್ಸಿನ ಕಾರ್ಯಕರ್ತರು ನೋವು ಅಂದರೆ ಒಂದು ರೀತಿ ಮನೆಗೆ ಹೋಗುವಂಥ ಪರಿಸ್ಥಿತಿ. MLAಗಳೆಲ್ಲ ಬೇರೆ ದಾರಿಗಳು ಹುಡ್ಕೊತಾರೆ. ಕಾಂಗ್ರೆಸ್ MLAಗಳೆಲ್ಲ ಬೇರೆ ದಾರಿಗಳು ಹುಡ್ಕೊಂಡು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇಡೀ ದೇಶದ ಫಲಿತಾಂಶ ಬಂದಿದೆ, ಕರ್ನಾಟಕ ಫಲಿತಾಂಶ ಕೂಡ ಬಂದಿದೆ. ಎಲ್ಲ ಎಕ್ಸಿಟ್ ಪೋಲು ಕೂಡ ಮತ್ತೊಮ್ಮೆ ಬಿಜೆಪಿ ಸ್ವತಂತ್ರವಾಗಿ ಮತ್ತು NDA ಸಮೇತವಾಗಿ ಅಬ್ಸಲ್ಯೂಟ್ ಮೆಜಾರಿಟಿ ಬರುವಂತದ್ದು ಎಲ್ಲ ಎಕ್ಸಿಟ್ ಪೋಲ್ ಹೇಳಿದೆ. ಅಬ್ಕಿ ಬಾರ್ 400 ಪಾರ್ ಅಂತ ಹೇಳಿ ಏನು ನರೇಂದ್ರ ಮೋದಿ ಅವ್ರ ಘೋಷವಾಕ್ಯ ಅದು ಸತ್ಯ ಆಗ್ತದೆ ಅನ್ನುವಂಥ ಆತ್ಮವಿಶ್ವಾಸ ನನಗಿದೆ. ಕರ್ನಾಟಕದಲ್ಲಿಯೂ ಕೂಡ ಭವಿಷ್ಯದ ಪಕ್ಷ ಮತ್ತೊಮ್ಮೆ ಬಿಜೆಪಿ ಆಗಿದೆ ಅನ್ನುವಂಥ ವಿಶ್ವಾಸ ಕೂಡ ನನಗಿದೆ. ಸೊ ಅಬ್ಕಿ ಬಾರ್ 400 ಪಾರ್ ಅಂತ ಹೇಳ್ತಾ ಇದ್ರು. ಅಬ್ಕಿ ಬಾರ್ 400 ಬಾರ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಅದು ಜೂನ್ 4ನೇ ತಾರೀಕಿಗೆ ಗೊತ್ತಾಗುತ್ತೆ. ಸದ್ಯಕ್ಕಂತೂ 350 ಪಾರ್ ಅಂತೂ ಆಗ್ತಾ ಇದೆ. ಎಕ್ಸಿಟ್ ಪೋಲ್ನ ಪ್ರಕಾರ 350 ದಾಟ್ತಾ ಇದೆ. ಅದಕ್ಕಿಂತಲೂ ಕೆಳಗೆ ಬರೋದು ಒಂದು ಮಾತ್ರ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಜೂನ್ 4ಕ್ಕೆ ಹೇಗಿದೆ ಅಂತ ಹೇಳಿ. ಅಂಡರ್ ಕರೆಂಟ್ ವೋಟರ್ಸ್ಗಳಿರ್ತಾರಲ್ವ, ವ್ಯತ್ಯಾಸ ಏನಾದರೂ ಆಗುತ್ತಾ? ಕಾದ್ ನೋಡ್ಬೇಕು.